ಮಹಾಮಾನವತಾವಾದಿ ಬಸವಣ್ಣನವರು ಮೌಢ್ಯವನ್ನ ವಿರೋಧಿಸಿದವರು. 12ನೇ ಶತಮಾನದಲ್ಲಿ ತಮ್ಮ ವಚನಗಳ ಮೂಲಕ ಅನಿಷ್ಟಗಳ ವಿರುದ್ಧ ಕ್ರಾಂತಿ ಮಾಡಿದವರು. ಆದರೆ ಅಂತಹ ಮಹಾನ್ ಕ್ರಾಂತಿಕಾರಿ ಬಸವಣ್ಣನವರ ಐಕ್ಯ ಮಂಟಪದ ಬಳಿಯೇ ಮೌಢ್ಯಾಚರಣೆ ನಡೆಯುತ್ತಿದೆ. ಮೌಢ್ಯ ಬೇಡ, ಮಾನವೀಯತೆ ಬೇಕು, ಕಂದಾಚಾರ ಬೇಡ, ಕಾಯಕ ಯೋಗಿಗಳಾಗಬೇಕು ಅಂತ ಸಂದೇಶ ಸಾರಿದವರು ಅಣ್ಣ ಬಸವಣ್ಣ. ಮೌಢ್ಯಾಚರಣೆಯ ವಿರುದ್ಧ ಕಟು ಟೀಕೆ ಮಾಡಿ ಬಸವೇಶ್ವರರು ಐಕ್ಯರಾದ ಸ್ಥಳದಲ್ಲೇ ಮೌಢ್ಯಾಚರಣೆ ತಾಂಡವಾಡ್ತಾ ಇದೆ. ಏನು ಮಹಾಮಾನವತಾವಾದಿ ಬಸವಣ್ಣನವರು ತಮ್ಮ ಜೀವನದುದ್ದಕ್ಕೂ ಮೌಢ್ಯಾಚರಣೆಯನ್ನು ವಿರೋಧಿಸಿಕೊಂಡು ಬಂದಂಥವರು. ತಮ್ಮ ವಚನಗಳ ಮೂಲಕವೂ ಕೂಡ ಸಮಾಜದಲ್ಲಿನ ಅನಿಷ್ಟ ಪದ್ಧತಿಗಳನ್ನು ಮತ್ತು ಮೌಢ್ಯಗಳನ್ನು ಅದನ್ನು ವಿರೋಧ ಮಾಡ್ಕೊತಾನೆ ಬಂದಂಥವರು. ಆದರೆ ಅಂತಹ ಏನು ವಿಶ್ವಗುರು ಬಸವಣ್ಣನವರು ಐಕ್ಯವಾದಂತಹ ಸ್ಥಳದಲ್ಲೇ ಮೌಢ್ಯಾಚರಣೆ ನಡೀತಾ ಇರುವಂಥದ್ದು ಎಷ್ಟರ ಮಟ್ಟಿಗೆ ಅನ್ನೋದಕ್ಕೆ ನಾನು ಕೆಲವೊಂದಿಷ್ಟು ದೃಶ್ಯಗಳನ್ನು ತೋರಿಸ್ತಾ ಇದ್ವಿ. ಮದುವೆಯಾಗಿ ಬಂದಂಥವರು ಅವರೆಲ್ಲರೂ ಕೂಡ ತಮ್ಮ ತಮ್ಮ ಬಾಸಿಂಗೆಗಳನ್ನು ಇಲ್ಲೇ ಬಿಟ್ಟು ಹೋಗ್ತಾರೆ, ಮಾಲೆಗಳನ್ನು ಈ ಒಂದು ನದಿಯಲ್ಲಿ ಎಸಿತಾರೆ. ಅದರ ಜೊತೆಗೆ ಇನ್ನೊಂದು ಭಾಗದಲ್ಲಿ ನಾನು ತೋರಿಸ್ತಾ ಇದ್ದೀನಿ, ಏನು ರಾಶಿಯಾಗಿ ಬಟ್ಟೆಗಳು ಬಿದ್ದಿರುವಂಥದ್ದನ್ನು ಕೂಡ ನಾವು ಇಲ್ಲಿ ತೋರಿಸ್ತಾ ಇದ್ದೀವಿ. ನೋಡಿದ್ರಲ್ಲ ಬಸವಣ್ಣ ಐಕ್ಯರಾದ ಕೂಡಲ ಸಂಗಮದಲ್ಲಿನ ಸ್ಥಿತಿಯನ್ನ. ಬಾಗಲಕೋಟೆಯ ಕೂಡಲ ಸಂಗಮದಲ್ಲಿ ಬಸವಣ್ಣನ ಐಕ್ಯ ಮಂಟಪಕ್ಕೆ ನಿತ್ಯ ಸಾವಿರಾರು ಭಕ್ತರು ಬರ್ತಾರೆ. ಬಸವೇಶ್ವರರಿಗೆ ನಮಿಸಿದವರು ಅವರ ಸಂದೇಶಗಳಿಗೆ ಸಂಗಮದಲ್ಲೇ ತಿಲಾಂಜಲಿ ಇಡ್ತಿದ್ದಾರೆ. ಕೃಷ್ಣ, ಮಲಪ್ರಭಾ, ಘಟಪ್ರಭಾ ನದಿಗಳ ಸಂಗಮದಲ್ಲಿ ಪುಣ್ಯ ಸ್ನಾನ ಮಾಡಿ ಪಾಪ ಕಳೆದು ಹೋಗುತ್ತೆ ಅಂತ ಉಟ್ಟ ಬಟ್ಟೆಯನ್ನ ನದಿಯಲ್ಲೇ ಬಿಸಾಡ್ತಿದ್ದಾರೆ. ಸಾಲದಕ್ಕೆ ಬಾಸಿಂಗ, ವಧುವರರ ಮಾಲೆ, ಪೂಜೆ ಸಾಮಗ್ರಿಗಳು, ಚಿತಾಭಸ್ಮವನ್ನು ಕೂಡ ಎಸಿತಾ ಇದ್ದಾರೆ. ಇದರಿಂದ ತ್ರಿವೇಣಿ ಸಂಗಮದ ದಡ ಕಸದ ರಾಶಿಯಂತಾಗಿದೆ. ಆದಷ್ಟು ಬೇಗ ಅದನ್ನು ಕ್ಲಿಯರ್ ಮಾಡಬೇಕು. ಅದಕ್ಕೆ ನಮ್ಮ ಕೂಡಲ ಸಂಗಮ ಪ್ರಾಧಿಕಾರನೂ ಸಹಿತ ಎಚ್ಚರ ವಹಿಸಿ ಅದಕ್ಕೆಲ್ಲ ಜಾಗೃತಿಯನ್ನು ಮಾಡಬೇಕು. ಆ ಒಂದು ನದಿಯ ದಡದಲ್ಲಿ ಏನೇನು ಕಸದ ರಾಶಿ ಅದೊಂದು ಆದಷ್ಟು ಬೇಗ ಈ ಒಂದು ಧರ್ಮಕ್ಷೇತ್ರದಲ್ಲಿ ಬಸವಣ್ಣನವರ ಐಕ್ಯ ಸ್ಥಳದಲ್ಲಿ ಅದು ಹೋಗಲಾಡಿಸ್ಬೇಕು ಅಂತ ಈ ಮೂಲಕ ತಿಳಿಸ್ತಾ ಇದ್ದೀನಿ. ಇದೆಲ್ಲದಕ್ಕೆ ಕಡಿವಾಣ ಹಾಕಬೇಕಾಗಿದ್ದ ಕೂಡಲ ಸಂಗಮ ಅಭಿವೃದ್ಧಿ ಪ್ರಾಧಿಕಾರ ಕೈಕಟ್ಟಿ ಕುಳಿತಿದೆ. ಹೀಗಾಗಿ ಸಂಗಮ ಕಲುಷಿತವಾಗ್ತಾ ಇದೆ. ಜಲಚರಗಳಿಗೆ ಸಂಕಷ್ಟ ಬಂದಿದೆ. ಈ ಮೌಢ್ಯಾಚರಣೆಗೆ ಕೆಲ ಬಸವ ಭಕ್ತರು ಕಿಡಿಕಾರ್ತಿದ್ದಾರೆ. ಆಲ್ರೆಡಿ ನಾವು ತುತ್ತ ತುದಿಗೆ ಬಂದಿದ್ದೀವಿ, ಎಲ್ಲಿ ವಿನಾಶದ ತುತ್ತ ತುದಿಯಲ್ಲಿದ್ದೀವಿ. ಇನ್ನು ಸ್ವಲ್ಪ ನಾವು ಎಚ್ಚೆತ್ಕೊಂಡ್ರೆ ಒಂದು ಸ್ವಲ್ಪ ದಿನ ಹೆಚ್ಚಿಗೆ ನಮ್ಮ ಮಕ್ಕಳು ಮೊಮ್ಮಕ್ಕಳಿಗಾರ ಒಳ್ಳೇದಾಗ್ತತೆ. ಅದು ಬಿಟ್ಟು ನಾವೆಲ್ಲ ಹಾಳು ಮಾಡಿಬಿಟ್ರೆ ನಮ್ಮ ಮರಿ ಮೊಮ್ಮಕ್ಕಳು ಏನೂ ಕಾಣಲ್ಲ. ಆಮೇಲೆ ಅವ್ರಿಗೆ ನೋಡೋಕೆ ನದಿನೂ ಇರಲ್ಲ ಅನಿಸ್ತದೆ, ನನಗೆ ಅನಿಸ್ತಂಗೆ. 12ನೇ ಶತಮಾನದಲ್ಲಿ ಬಸವಣ್ಣ ಮೌಢ್ಯ ಜಾತಿ ಪದ್ಧತಿಯ ವಿರುದ್ಧ ಕ್ರಾಂತಿ ಮಾಡಿದ್ರು. ಆದರೆ ಭಕ್ತರು ಆ ವಿಚಾರಧಾರೆಗಳನ್ನೇ ಗಾಳಿಗೆ ತೂರಿದಂತಿದೆ. ರವಿ ಮೂಕಿ, TV9, ಬಾಗಲಕೋಟೆ.